ಈ ಜಾತಿ ಬಂದುಬಿಟ್ಟವು ನೋಡ್ರಿ, ನಮ್ಮಲ್ಲಿ ಭಾಳ ಕೆಟ್ಟ ಬಂದದ ಪರಿಸ್ಥಿತಿ. ದಯವಿಟ್ಟು ನಮ್ಮ ಕಾಲದಾಗಂತೂ ಆಗಲಿಕ್ಕಿಲ್ಲ ಅಂತ ಬಂದ್ಬಿಟ್ಟದ್ದು ನನಗೆ. ಐ ಆಮ್ ಎ ವೆರಿ ಪಾಸಿಟಿವ್ ಮ್ಯಾನ್. ಸ್ವಲ್ಪ ನಿರಾಶೆ ಬರ್ತದೆ ನನಗೆ. ನಾ ಸಣ್ಣಂದಿರ್ತ ನಾ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಅಂದ್ಕೊಂಡಿದ್ದೆ, ಇನ್ನೊಂದು 25, 30 ವರ್ಷ, 40 ವರ್ಷ, 50 ವರ್ಷ ಆದಮೇಲೆ ಶಿಕ್ಷಣ ಜಾಸ್ತಿ ಆದಾಗ ಈ ಜಾತಿ ಹೋಗ್ತದ ಅಂದ್ಕೊಂಡಿದ್ದೆ ನಾನು. ಅದ್ರ ದುರ್ದೈವದಿಂದ ಜಾಸ್ತಿ ಆಗ್ಯದ ಇವತ್ತು. ನನ್ನ ಗುರುತು ಹಿಡಿದೇ ನನ್ನ ಜಾತಿಯಿಂದಾಗ್ಯದ. ದಯವಿಟ್ಟು ನಾನು ಆ ಮಕ್ಕಳಿಗೆ ಕೇಳ್ಕೊಳ್ಳೋ, ಸಣ್ಣ ಮಕ್ಕಳಿದ್ದಾರೆ, ನಾವು ಮಾಡಿದ ತಪ್ಪು ನೀವು ಮಾಡಬೇಡ್ರಿ. ಮನುಷ್ಯರನ್ನು ಗುರುತಿಸ್ರಿ, ಜಾತಿ ಗುರುತಿಸ್ಬೇಡ್ರಿ. ಮನುಷ್ಯರನ್ನು ಗುರುತಿಸ್ರಿ. ಎಲ್ಲ ಜಾತಿಯೊಳಗೂ ದೊಡ್ಡವರಿದ್ದಾರೆ, ಎಲ್ಲ ಜಾತಿಯೊಳಗೆ ದೊಡ್ಡವರಿದ್ದಾರೆ, ಎಲ್ಲ ಜಾತಿಯೊಳಗೆ ಸಣ್ಣವರಿದ್ದಾರೆ. ದಯವಿಟ್ಟು ಜಾತಿ ಕೇಳಲಿಕ್ಕೆ ಹೋಗ್ಬೇಡ್ರಿ, ಮನುಷ್ಯರು ನೋಡ್ರಿ. ಕಲಾಂ ಅಂತ ಮನುಷ್ಯನ ಯಾಕೆ ನೆನೆಸ್ತೀವಿ ನಾವು? ಯಾಕೆ ನೆನೆಸ್ತೀವಿ ಅವ್ರನ್ನ? ಕಾರಣ ಇಷ್ಟೇ, ಅವ್ರಲ್ಲಿದ್ದಂಥ ಗುಣ ಇತ್ತಲ್ರಿ, ಮಗುತನ. ವಾಸ್ ಆಬ್ಸಲ್ಯೂಟ್ ಚೈಲ್ಡ್. ಎಷ್ಟರ ಮಟ್ಟಿಗೆ ಅಂದರೆ ಎಂಬರಾಸ್ ಆಗುವಷ್ಟರ ಮಟ್ಟಿಗೆ ಮುಗ್ಧತೆ ಅವ್ರದ್ದು. ಅವ್ರು ಹೇಳ್ತಾರೆ, ಪ್ರೆಸಿಡೆಂಟ್ ಆದಮೇಲೆ ಮೊದಲನೇ ಸಲ ಮದ್ರಾಸಿಗೆ ಬಂದ್ರಂತೆ. ಪ್ರೆಸಿಡೆಂಟ್ ಆದಾಗ ಸೆಕ್ಯೂರಿಟಿ ಹೆಂಗಿರ್ತದೆ ನಿಮ್ಗೆ ಗೊತ್ತದಲ್ಲ. ಒಂದು 20 ಕಾರ್ ಹೋಗ್ತಾವೆ, ಆ್ಯಂಬ್ಯುಲೆನ್ಸ್ ಎಲ್ಲ ಸೆಕ್ಯೂರಿಟಿ ಬೋ ಅಂತ ಹೋಗ್ತಿರ್ತದೆ, 0 ಟ್ರಾಫಿಕ್ ಮಾಡಿರ್ತಾರೆ. ಕಲಾಂ ಕಾರ್ನಾಗ ಡ್ರೈವರು, ಮುಂದೆ ಪರ್ಸನಲ್ ಸೆಕ್ರೆಟರಿ ಹಿಂದೆ ಕಲಾಂ ಕೂತಾರೆ. ಸುಯ್ಯ ಅಂತ ಹೊಂಟದ ಕಾರು. ಕಲಾಂ ಸ್ಟಾಪ್ ಅಂದ್ರಂತ. ಹಂಗೆ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದು, ಅಷ್ಟು ಹೊಂಟಿರ್ತಾರೆಲ್ಲ. ಅವ್ನು ಸೆಕ್ರೆಟ್ರಿ, ಎನಿ ಪ್ರಾಬ್ಲಮ್ ಸರ್ ಅಂತ ಕೇಳ್ದ. ಇವರು ಸರ್ವಣ ಭವನ್ ವಿಲ್ ಹ್ಯಾವ್ ಇಡ್ಲಿ ಸಾಂಬಾರ್ ಅಂದರು. ಇಷ್ಟು ಇನ್ನೋಸೆಂಟ್ ಇರ್ಲಿಕ್ಕೆ ಸಾಧ್ಯದ? ಮುಗ್ಧತೆ ಅಂದರೆ ನಮ್ಮ ಹುಡುಗರು ಮಾಡ್ತಾರಲ್ಲ, ಅಪ್ಪ ಅಡಿಗೆ ಸಾಮಾನ ಅಂತಾರಲ್ಲ, ಅದು ತಪ್ಪಲ್ಲ. ಆ ಮುಗ್ಧತೆ ಅವರಲ್ಲಿತ್ತು, ಅದ್ಭುತವಾದ ಮುಗ್ಧತೆ, ಕಲಿಯೋ ಗುಣ. ಇದೊಂದು ದೊಡ್ಡ ಜೀವನ ಮೌಲ್ಯವಿತ್ತಿರಬೇಕಾದದ್ದು. ನನಗೆ ಗೊತ್ತದ ಅಂತ ಭ್ರಮ ಬಂತಂದ್ರೆ ದಟ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಡೆತ್. ಎಂದೂ ಬರಬಾರ್ದು. ಯಾರು ನನಗೆ ಗೊತ್ತದ ಅಂತಾರೆ ಅವ್ರಿಗೆ ಏನೂ ಗೊತ್ತಿಲ್ಲ. ಗೊತ್ತದ ಅನ್ಲಿಕ್ಕೆ ಸಾಧ್ಯ ಇಲ್ಲರಿ. ಏನು ಗೊತ್ತಿರ್ಲಿಕ್ಕೆ ಸಾಧ್ಯ ಅದ ನಮ್ಮ ಜಗತ್ತಿನಾಗ? ಇಷ್ಟೊಂದು ಜ್ಞಾನದಾಗ ಒಂಚೂರು ಅಂಟ್ಕೊಂಡ್ರೆ ಸಾಕು. ನನಗೆ ಗೊತ್ತದ ಅಂತ ಭ್ರಮ ನನ್ನ ಮನಸ್ಸಿನಾಗ ಬಂತು ಅಂದ್ರೆ ಆ ದಿವಸ ನನ್ನ ಜೀವನ ಮುಗೀತು ಅಂತ ಅರ್ಥ. ದಯವಿಟ್ಟು ಅಹಂಕಾರ ಬೇಕಾಗಿಲ್ಲ. ನನಗಿಂತ ಸಾಧನೆ ಮಾಡಿದವ್ರು 1,00,000 ಮಂದಿ ಇದ್ದಾರೆ, ಕೋಟಿ ಮಂದಿ ಕೂತಾರೆ ಮೇಲೆ. ಅವ್ರ ಕಾಲು ಹಿಡ್ಕೊಂಡು ಕಲಿಬೇಕು ನಾ ಅಷ್ಟೇ. ಆ ನಮ್ರತೆ ವಿನಯ ಬಂದರೆ ಸಾಕು, ನಮ್ಮ ಜೀವನಕ್ಕೆ ದೊಡ್ಡ ಮೌಲ್ಯ. ಅದು ಮಕ್ಕಳಿಗೆ ಕಲಿಸ್ಬೇಕು. ಫಸ್ಟ್ ರ್ಯಾಂಕ್ ಬಂತು ಅಂದ್ರೆ ಇದು ಭಾಳ ಜೀವನಸ್ ಅನ್ಕೋಬೇಡ. ಹೋದ ವರ್ಷ ಒಬ್ಬ ಫಸ್ಟ್ ರ್ಯಾಂಕ್ ಬಂದಿದ್ದ, ಮುಂದಿನ ವರ್ಷ ಒಬ್ಬ ಬರ್ತಾನೆ, ಪ್ರತಿ ವರ್ಷ ಒಬ್ಬ ಫಸ್ಟ್ ರ್ಯಾಂಕ್ ಬರ್ತಾನೆ. ಅದ್ರಾಗ ಒಬ್ಬ ನೀನು ಒಬ್ಬನೇ ಚಾಂಪಿಯನ್ ಅಲ್ಲ. ಮಕ್ಕಳಿಗೆ ಕಲಿಸ್ಬೇಕು, ಅಹಂಕಾರ ಬೇಡ ಅಂತ ಹೇಳಬೇಕು. ಕಲಾಮದ್ದು ಒಂದು ಘಟನೆ ಹೇಳ್ಬಿಡ್ತೀನಿ ನಾನು. ಅದು ಬರೆದ್ರೆ ನಾನೇ ಬರೀಬೇಕು, ಇನ್ಯಾರು ಬರೀಲಿಕ್ಕೆ ಆಗೋದಿಲ್ಲ. ಕಲಾಂ ರಾಷ್ಟ್ರಪತಿ ಆಗಿದ್ರು. ಅವ್ರು ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲೇ ನನಗೆ ಸಂಪರ್ಕ ಇತ್ತು ಅವ್ರದ್ದು. ಅಣ್ಣಾ ಯೂನಿವರ್ಸಿಟಿ ಒಳಗೆ ಅವರು ಪ್ರೊಫೆಸರ್ ಎಮಿರಿಟಸ್ ಆದಾಗ ನಾನು ಪಾಠ ಮಾಡಲಿಕ್ಕೆ ಹೋಗ್ತಿದ್ದೆ. ಅತ್ಯಂತ ಅದ್ಭುತ ಮನುಷ್ಯ. ನಾನು ಅವ್ರು ಹೋದಾಗ ಪ್ರಸಾದ್ ಅಂತ ಅವ್ರ ಸೆಕ್ರೆಟ್ರಿ ಯಾವಾಗಾರ ಫೋನ್ ಮಾಡೋದು, ಇದ್ದಾರೇನಪ್ಪ ಸಾಹೇಬರು ಅಂತ ಕೇಳೋದು. ಟ್ರಾವೆಲಿಂಗ್ ಇರ್ತಿತ್ತು, ಪ್ರವಾಸ ಇರ್ತಿತ್ತು. ಇದ್ದಾರೆ ಬರ್ರಿ ಅಂತಿದ್ದ. ಒಂದು ದಿವಸ ಹಿಂಗೆ ಹೋದಾಗ ಫೋನ್ ಮಾಡಿದೆ, ಕೇಳಿ ಹೇಳ್ತೀನಿ ಅಂತ. ರಾತ್ರಿ 9ಕ್ಕೆ ಫೋನ್ ಮಾಡಿದ, ಮುಂಜಾನೆ 6ಕ್ಕೆ ಬರಬೇಕಂತ ರಾಷ್ಟ್ರಪತಿ ಭವನಕ್ಕೆ. ಮುಂಜಾನೆ 6ಕ್ಕೆ ಆಯ್ತು ಒಂದೇ. ಅವ್ರು ಹೇಳಿದ್ದು ನಾನು ಹೋಗ್ಬೇಕಲ್ಲ, ನನ್ನ ಕರ್ಮ ಯಾವಾಗಲೂ ಸೂಟ್ನಾಗಿರ್ತೀನಿ ನಾನು. ನಾನು ದುರ್ದೈವ ಏನಂದ್ರೆ ಎಷ್ಟೋ ಮಂದಿ ನನ್ನ ಕೋಟ್ ಇಲ್ಲದೆ ಗುರುತನ ಹಿಡಿಯಂಗಿಲ್ಲ. ಯಾರ್ದೋ ಲಗ್ನಕ್ಕೆ ಹೋಗಿದ್ದೆ ಸರ್, ಬೀದರ್ಕ್ಕೆ. ಕಾಡಿಟ್ರು ಬರ್ರಿ ಅಂತ ಹೋದೆ. ಫ್ಲೈಟ್ ಹಿಡ್ಕೊಂಡು ಹೈದರಾಬಾದಕ್ಕೆ ಹೋಗಿ ಅಲ್ಲಿ ಕಾರ್ ತೊಗೊಂಡು ಬೀದರ್ಕ್ಕೆ ಹೋಗಿ ವಿಶ್ ಮಾಡಿ ಮತ್ತೆ ವಾಪಸ್ ಬರ್ಬೇಕು ನಾನು. ಹೋದ್ರೆ ಅವ ಹುಡುಗನ ಅಪ್ಪ ಬಂದಾನೆ ಎದುರು ಮಾಡಲಿಕ್ಕೆ. ಸರ್ ಕೋಟೆ ಹಾಕ್ಕೊಂಡಿಲ್ಲ ಅಂದ. ನಾ ಬೇಕಾಗಿತ್ತು, ಕೋಟೆ ಬೇಕಾಗಿತ್ತು ಅಂತ ಕೇಳಿದೆ. ಅಲ್ರಿ ಸರ ಫೋಟೋದಾಗ ಮಂದಿ ಗುರುತು ಹಿಡಿಯಂಗಿಲ್ಲ ರೀ, ನಾ ಮ್ಯಾಲೆ ಬಣ್ಣ ಹಚ್ಚೋದು ಕೋಟೆ ನಂಗೆ ಅಂತ ಹೇಳಿದೆ. ಯಾಕೆ ಹೇಳ್ತೀನಂದ್ರೆ ನಂದು ಕರ್ಮ ಅದು. ಹಂಗೆ ಸೂಟ್ ಹಾಕ್ಕೊಂಡು ಹೋದೆ. ಪಾಸ್ ಎಲ್ಲ ರೆಡಿ ಮಾಡಿದ್ರು, ಒಳಗೆ ಕರ್ಕೊಂಡು ಹೋದರು. ಅಲ್ಲಿ ನಿಂತಿದ್ರು ಅವ್ರು. ನಾನು ನೋಡಿದ್ರು, ಹೇ ಯು ಕೇಮ್ ಫಾರ್ ಎ ಡಿಸ್ಕಷನಾ ಅಂದರು. ಐ ಡೋಂಟ್ ನೋ ವೈ ಯು ಕಾಲ್ಡ್ ಮೀ 6 o'clock ಅಂದೆ. ವಿಲ್ ಗೋ ಫಾರ್ ಎ ವಾಕ್ ಅಂದರು. ಆಯಿತು, ಆ ಕೋಟ್ ಅಲ್ಲೇ ಹಾಕಿ ಅವ್ರ ಜೋಡಿ ನಡ್ಕೊಂಡು ಹೋದ. ಹಿಂದೆ ಮೊಘಲ್ ಗಾರ್ಡನ್ಸ್ ಅಂತದೆ, ತಾವು ಕೇಳಿರಬೇಕು. ಹೆಸರು ಚೇಂಜ್ ಮಾಡ್ಯಾರ ಇತ್ತೀಚೆಗೇನೋ ಅದನ್ನು. ಭಾಳ ಚಂದ ಗಾರ್ಡನ್, ಲಾನ್ಸ್ 2 ಕಡೆ ಅದ, ಮತ್ತು ಒಂದು 10-12 ಅಡಿ ಪಾತ್ವೇ ಅದ. ಇಬ್ಬರೇ ಹೋಗ್ತಿದ್ವಿ. ಹಿಂಗೆ ಒಂದು 50 ಅಡಿ ಹಿಂದೆ 2 ಗನ್ ಹಿಡ್ಕೊಂಡು ಬರ್ತಿದ್ರು, ಬಾಡಿ ಗಾರ್ಡ್ಸ್ ಇರ್ತಾರಲ್ಲ, ಬರ್ತಿದ್ರು. ಒಂದು ಸಮ ಮಾತಾಡ್ತಾರೆ ಅವ್ರು, ನಾನ್ ಸ್ಟಾಪ್ ಹೇಳೋರು. ಹಿಂಗೆ ಹೋದ್ವಿ. ಆ ಕಡೆಗೆ ರಾಷ್ಟ್ರಪತಿ ಭವನ್ ಕಂಪೌಂಡ್ ಕಾಣಿಸ್ತದೆ. ಅಲ್ಲಿ ಸಣ್ಣ ಮನೆ, ಆ ಸೆಕ್ಯೂರಿಟಿ ಗಾರ್ಡ್ಗಳ ಮನೆ, ಮ್ಯಾನೇಜರ್ ಮನೆ, ಹಿಂಗೆಲ್ಲ ಮನೆ ಅವು, ಕ್ವಾರ್ಟರ್ಸ್ ಅವು. ಹಿಂಗೆ ನೋಡಿದ್ರು ಒಂದು ಮನೆ ಮುಂದೆ ಒಂದು 8-10 ಮಂದಿ ನಿಂತಿದ್ರಲ್ಲಿ.
ಮುಂಜಾನೆ 6ಕ್ಕೆ ಯಾರು ನಿಂತಿರ್ತಾರೆ? ಹಿಂಗೆ ತಿರುಗಿದ್ರು, ಆ ಗನ್ಮ್ಯಾನ್ ಓಡಿ ಬಂದ. ಏನಾಗ್ಯದಲ್ಲಿ, ಯಾಕೆ ನಿಂತಾರ ಮಂದಿ ಅಂತ ಕೇಳಿದ್ರು. ಸರ್, ಆ ಸೆಕ್ಯೂರಿಟಿ ಗಾರ್ಡನ್ ತಾಯಿ ತೀರ್ಕೊಂಡ್ಲು ಸರ್. ಯಾವಾಗ? ಬೆಳಿಗ್ಗೆ ಇವತ್ತು 4:15. ಬಾಡಿ ಏನೋ ಅದೇನು ಅಂತ ಕೇಳಿದ್ರು. ಅದ ಏನು ಮಾಡ್ಬೇಕ್ರಿ, ರಾಷ್ಟ್ರಪತಿ ಆದವರು ಹೋಗೇ ಬಿಟ್ರು. ಅವ್ರ ಹಿಂದೆ ಬಾಲಂಗೋಚಿ ನಾನು ಹೋದ್ರೆ ನೀವು ನಂಬಲಿಕ್ಕಿಲ್ಲ, ಸಣ್ಣ ಹಾಲು, ಒಂದು 12 ಅಡಿ ಇರಬೇಕು. ನಡುವ ಮುದುಕಿ ಶರೀರ ಮಲಗ್ಸ್ಯಾರ, ಸುತ್ತಲೆಲ್ಲ ಜನ ಕೂತು ಅಳ್ಳಿಕತ್ತಾರ. ಒಳಗೆ ಕೂಡ್ಲಿಕ್ಕೆ ಜಾಗ ಇಲ್ಲ ಅಂತ ಹೊರಗೆ ನಿಂತಾರೆ ಮಂದಿ. ಇವ್ರು ಸರಾಸರ ಶೂಸ್ ಬಿಚ್ಚಿ ಒಳಗೆ ಹೋದ್ರು. ಆ ಸೆಕ್ಯೂರಿಟಿ ಗಾರ್ಡನ್ ಹೃದಯ ಬಾಯಿಗೆ ಬಂದಿರ್ಬೇಕು. ಅವ್ನು ರಾಷ್ಟ್ರಪತಿ ಮನೆಗೆ ಬರೋದಂದ್ರೆ ಸುಡುಗಾಟೇನ್ರಿ. ಒಂದು ಫಂಕ್ಷನ್ಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕಾಗ್ತದೆ. ಅವ ಕೂಕೊಳಕತ್ತ, ಸಾಬಾಯ ಕುರ್ಸಿ ಲಾವ್, ಸಾಬಾಯ ಕುರ್ಸಿ ಲಾವ್, ಸಾಹೇಬ್ರು ಬಂದ ಕುರ್ಚಿ ತೊಗೊಂಬನ್ನಿ. ಇವ್ರು ಏನೂ ಕೇಳಿಸ್ಕೊಳ್ಳಿಲ್ಲ. ಹೋಗಿ ನೆಲದ ಮೇಲೆ ಹೆಣದ ಮಗ್ಲು ಕೂತ್ರು. ಆ ಮುದುಕಿ ಹಣಿ ಮೇಲೆ ಕೈ ಇಟ್ಟು ಎಷ್ಟು ವಯಸ್ಸಾಗಿತ್ತು ಅಂತ ಕೇಳಿದರು. ಅವ 91 ಅಂದ. ಚಿಂತೆ ಮಾಡಬೇಡ, ಪೂರ್ಣ ಜೀವನ ಕಳೆದಾರವ್ರು, ಸಂತೋಷವಾಗಿ ಕಳಿಸ್ಕೊಡು ಅಂತ ಸಮಾಧಾನ ಮಾತು ಹೇಳಿ ಹೊರಗೆ ಬಂದು ಸೆಕ್ರೆಟ್ರಿ ಹೇಳಿ ಅರೇಂಜ್ ಮಾಡು ಅಂತ ಹೇಳಿ ಬಂದರು. ನನಗೆ ಘಟನೆ ಭಾಳ ಚಿಂತೆಗೆ ಹಚ್ತದೆ. ಆ ಸೆಕ್ಯೂರಿಟಿ ಗಾರ್ಡ್ ಮರೀಲಿಕ್ಕೆ ಸಾಧ್ಯ ಇದ್ದಾನೆ ಈ ಘಟನೆ? ನಾನೇ ಮರೆಯಂಗಿಲ್ಲ, ಅವ ಹೆಂಗೆ ಮರೀತಾನೆ? ಇದು ಯಾಕೆ ಮುಖ್ಯ ಅನ್ನಿಸ್ತಂದ್ರೆ, ರಾಷ್ಟ್ರಪತಿ ಹುದ್ದೆಯ ತುದಿಗಿದ್ದಂಥ ಮನುಷ್ಯ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ದುಃಖಕ್ಕೆ ಸ್ಪಂದಿಸ್ತಾನಲ್ಲ, ಇದು ಮೌಲ್ಯ, ಭಾಳ ದೊಡ್ಡ ಮೌಲ್ಯ. ಎತ್ತರಕ್ಕೆ ಹೋದಷ್ಟು ಬಾಗೋದು ಕಲಿಬೇಕು. ಗಿಡ ಉದ್ದಾದಷ್ಟು ಬಗ್ಗುತ್ತದೆ. ಯಾವ ಗಿಡದ ಟೊಂಗಿಯೊಳಗೆ ಹಣ್ಣು ಜಾಸ್ತಿ ಅವನೋ ಅದು ಬಗ್ಗುತ್ತದೆ. ಹಣ್ಣೇ ಇಲ್ದಂಥ ಟೊಂಗಿ ಹಿಂಗೆ ನಿಂತಿರ್ತದೆ ಶಟದ್. ಅದು ತಿಳ್ಕೊಬೇಕು ನಾವು ನಿಸರ್ಗದಿಂದ. ಭಾಳ ಶಟದ್ ನಿಂತಿದ್ರಂದ್ರೆ ಖಾಲಿ ಅದ ಟೊಂಗಿ, ಒಳಗೇನಿಲ್ಲ. ಕೆಲವೊಂದು ಸಲ ನೋಡಬೇಕು, ನಾನು ಯಾರ ಮೇಲೆ ಹೇಳೋದಿಲ್ಲ, ಸಣ್ಣ ಮೆಂಬರ್ಸ್ ಇರ್ತಾರೆ ಯಾವುದೋ ಕಮಿಟಿ ಒಳಗೆ. ಅವ್ರು ಬರಬೇಕಾದ್ರೆ 3 ಮಂದಿ ಮೊದಲು ಬರ್ತಾರೆ, ಸಾಹೇಬ್ರು ಬರ್ತಾರೆ ಈಗ, ಏನು ಯುದ್ಧಕ್ಕೆ ಬರ್ತಾರೆ, ಏನು ಮಣ್ಣು ಅಲ್ಲ. ನಾ ಹೇಳೋದು ದೊಡ್ಡವ್ರು ಎಷ್ಟು ಸಿಂಪಲ್ ಆಗಿರ್ತಾರೆ ರೀ. ಜೀವನದ ಬಹುದೊಡ್ಡ ಮೌಲ್ಯ ಅಂದರೆ ನಮ್ಮ ಮಕ್ಕಳಿಗೆ ಕಲಿಸ್ರಿ, ಎತ್ತರಕ್ಕೆ ಹೋದಷ್ಟು ಬಾಗೋದನ್ನು ಕಲಿಬೇಕು. ನಿಸರ್ಗದಿಂದ ನೋಡಿ ಕಲಿಬೇಕು ನಾವು. ಗಿಡ ಎಷ್ಟು ಎತ್ತರ ಆಗ್ತದೋ ಅಷ್ಟು ಬಾಗ್ಲಿಕ್ಕೆ ಶುರು ಮಾಡ್ತದೆ. ಹಂಗೆ ಮಕ್ಕಳಿಗೆ ಕಲಿಸ್ರಿ. ಬಾಗೋದು ಸೋಲಿನ ಲಕ್ಷಣ ಅಲ್ಲ, ವಿನಯದ ಲಕ್ಷಣ. ಎಲ್ಲಿ ವಿನಯ ಇಲ್ಲಿ ಅಲ್ಲಿ ವಿದ್ಯಾ ಬರೋದಿಲ್ಲ. ವಿದ್ಯಾ ವಿನಯೇನ ಶೋಭತೆ, ಮತ್ತೊಂದು ಬೇರೆ ಹಾದಿ ಇಲ್ಲ. ದಯವಿಟ್ಟು ಮಕ್ಕಳಿಗೆ ಹೇಳಿ, ನಮ್ಮಲ್ಲಿಯೂ ಬರಲಿ. ಆ ಮಕ್ಕಳು ನಡು ತೋರಿಸೋಣ ಅಂತ ನಾವು ವಿನಯ ನಡು ತೋರಿಸ್ಬೇಕು ಅವ್ರಿಗೆ. ಇನ್ನೊಂದು ಬಹುದೊಡ್ಡ ಮೌಲ್ಯವನ್ನು ಹೇಳಬೇಕಾದದ್ದು ಮತ್ತೊಬ್ಬರಿಗೆ ಕೊಡೋದು. ಸಂತೋಷ ಕೊಡೋದನ್ನು ನಾ ಕೊಡೋದಂದ್ರೆ ರೊಕ್ಕ ಕೊಡೋದು ಹೇಳೋದಿಲ್ಲ, ರೊಕ್ಕ ಕೊಡೋದ್ರ ಬಗ್ಗೆ ಮಾತೇ ಆಡೋದಿಲ್ಲ. ನಾವು ಕೊಡ್ಬೋದಾದದ್ದು ಬೇಕಾದಷ್ಟು ಅದ ಕೊಡ್ಬೋದಾದದ್ದು. ಒಂದು ಮುಗುಳ್ನಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಬಸವಣ್ಣ ಅದಕ್ಕೆ ಹೇಳಿದರು, ಏನು ಬಂದಿರಿ ಹದುಳವಿದ್ದೀರಿ, ಆರಾಮಿದ್ದೀರಿ ಏನಪ್ಪ ಅಂತ ನೆಲ ಕುಸಿದು ಹೋಗ್ತದೇನು? ವಚನೇಕ ದರಿದ್ರತ. ಒಂದು ನಗಿ ಮಾತು. ನಿಮ್ಮ ಆಫೀಸ್ನಾಗ ಎಲ್ಲ ನಿಮ್ಮ ಗುಂಪಿನಾಗ ಬಂದಿರ್ತಾರೆ ಕೆಲ ನೋಡ್ರಿ, ಒಬ್ರು ಯಾರೋ ಇರ್ತಾರೆ ಭಾಳ ಚುರುಕಾಗಿ ಮಾತಾಡ್ತಾರೆ, ನಗನಗ್ತಾ ಇರ್ತಾರೆ, ಯಾವಾಗ ಖುಷಿಯಾಗಿರ್ತಾರೆ. ಅವ್ರು ಬರಲಿಲ್ಲ ಅಂದರೆ ಬಣಬಣ ಆದಂಗೆ ಆಗ್ತದೆ ಕಾರ್ಯಕ್ರಮಕ್ಕೆ. ಎಲ್ಲಿ ಹೋಗಿದ್ರಿ ನೀವು? ಇರಲೇ ಇಲ್ಲ ನೀನೆ, ಬಣಬಣ ಆತು ಅಂತಾರೆ. ಇನ್ನು ಕೆಲವ್ರು ಇರ್ತಾರೆ, ಅವ್ರು ಬಂದು ನಗವ್ರ ಸಹಿತ ಸುಮ್ಕೊಡಪ್ಪ ಬಂದವ ಅಂತಾರೆ. ಅಂದರೆ ನಮ್ಮ ಜೋಡಿ ವಿ ಕ್ಯಾರಿ ಎ ಹ್ಯಾಲೋ ವಿತ್ ಅಸ್. ನಾವು ಯಾವ ಸೇರ್ಕೋಬೇಕು? ನಾವು ನಮ್ಮ ನೋಡಿದ್ರೆ ನಗಬೇಕು, ಖುಷಿ ಆಗ್ಬೇಕು, ಮಾತಾಡಿಸ್ಬೇಕಪ್ಪ ಅಂತ ಅನ್ನಿಸ್ಬೇಕು. ಮತ್ತು ಬಂದು ನಾಯಿವ ಅನ್ನಂಗೆ ಆದರೆ ನಾನು ಹೇಳೋದು, ಈ ಧೂಮಕೇತು ಬಂದಾಗ ಹೋಗ್ತಾರೆ ಮಂದಿ ತಪ್ಪಿಸ್ಕೊಂಡು. ನಾನು ಹೆಂಗೆ ಆಗಬೇಕು? ದಯವಿಟ್ಟು ಹೇಳ್ತೀನಿ, 4 ಮಂದಿಗೆ ಸಂತೋಷ ಕೊಡುವಂಥ ಮನುಷ್ಯ ಆಗಬೇಕಲ್ಲ. ಆಗಲಿ, ನಗನಗ್ತಾ ಇರ್ರಿ, ಖುಷಿಯಾಗಿರ್ರಿ. ಒಂದು ಮಾತು, ನಗನಗ್ತಾ ಇರಿ, ಸುಮ್ಮನೆ ನಾಟಕ ಅಲ್ಲ ಅದು. ನಿಜವಾಗ್ಲೂ ಪ್ರಾಮಾಣಿಕವಾಗಿರ್ಬೇಕು, ಪ್ರಾಮಾಣಿಕವಾಗಿ ನಗಬೇಕು. ಪ್ರಾಮಾಣಿಕವಿಲ್ಲದೆ ಇದ್ದಂಥ ನಗು ಅದಲ್ಲ, ಅಳು ಕಣ್ಣಂಗೆ ಕಾಣಿಸ್ತದೆ. ನಗಬೇಕು ಅಂತ ಸುಮ್ಮನೆ ನಗೋದಿರ್ತದಲ್ಲ, ಎಷ್ಟು ಆರ್ಟಿಫಿಷಿಯಲ್ ಅನ್ನಿಸ್ತದೆ. ದಯವಿಟ್ಟು ಸಂತೋಷವಾಗಿರ್ರಿ, ಮತ್ತೊಬ್ಬ ಜೋಡಿ ಇರ್ರಿ.